ಹರಿಓಂ ಪಠ್ಯ ಗಣಕದಲ್ಲಿ ಗಮ್ ಎಂದಿದೆ ಕನ್ನಡ ಸೌರಭ. ಲೇಖಕರು ಆಚಾ ನಟೇಶ್ ಬಾಬು. ಕನ್ನಡ ಕಲಿಯುವಂತಹ ಮಕ್ಕಳಿಗೆ ಹಾಗೆ ಅನ್ಯ ಭಾಷಿಕರಿಗೆ ಅಂದರೆ ಬೇರೆ ಭಾಷೆನಾಡುವಂತಹ ಜನರಿಗೂ ಸಹ ಈ ಕನ್ನಡ ಸೌರಭ ತಂತ್ರಾಂಶ ಅಂದರೆ ಸಾಫ್ಟ್ವೇರ್ ಇದು ಕನ್ನಡವನ್ನು ಸುಲಭವಾಗಿ ಕಲಿಯೋದಕ್ಕೆ ನಮ್ಮೆಲ್ಲರಿಗೂ ಸಹಾಯವನ್ನು ಮಾಡ್ತಾ ಇದೆ. ನೀವು ಬೇಕಾದರೆ ಗೂಗಲ್ಗೆ ಹೋಗಿ ಕನ್ನಡ ಸೌರಭ ಅಂತ ಟೈಪ್ ಮಾಡಿದ್ರೆ ನಿಮಗಿದರ ಲಿಂಕ್ ಸಿಗುತ್ತೆ. ನೀವು ಇದರಲ್ಲಿ ಕನ್ನಡವನ್ನು ಚೆನ್ನಾಗಿ ಕಲಿಬೋದು. ಇಂಥ ಒಂದು ಸಾಫ್ಟ್ವೇರ್ ಅಥವಾ ತಂತ್ರಾಂಶವನ್ನು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ತನ್ನ ವೆಬ್ಸೈಟಲ್ಲಿ ಪ್ರಕಟಿಸಿದೆ. ಈ ಸಾಫ್ಟ್ವೇರು ಕನ್ನಡವನ್ನು ಉಳಿಸುವ ಬೆಳೆಸುವ ಬಹುದೊಡ್ಡ ಕನಸೊಂದನ್ನು ಈಡೇರಿಸಿದೆ. ಇದರ ಉಪಯೋಗವನ್ನು ಆಸಕ್ತರು ಪಡೆದುಕೊಂಡು ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ ಇದು ಒಂದು ರೀತಿಯ ಸರಿಯಾದ ಕ್ರಮವಾಗಿದೆ. ಕನ್ನಡದ ಕಂದನಿಗೆ ಸ್ಲೇಟು ಬಳಪದ ಬದಲಿಗೆ ಮೌಸನ್ನು ಕೊಟ್ಟರೆ ಎಷ್ಟು ಆನಂದ ಆಗುತ್ತೆ ಅಲ್ವಾ? ಈ ರೀತಿಯಾಗಿ ಮಕ್ಕಳು ಖುಷಿಯಾಗಿ ಕನ್ನಡವನ್ನು ಕಲಿಬಹುದು. ಹಿಂದಿ, ತೆಲುಗು, ತಮಿಳಿನಿಂದ ಕನ್ನಡದ ಭಾಷೆಗೆ ಅಪಾಯವಿದೆ ಅನ್ನುವ ಒಂದು ಕೂಗು ಇಂದಿನದಲ್ಲ. ಆದರೆ ಕನ್ನಡಕ್ಕೆ ಅಸಲಿ ಸವಾಲಿರೋದು ಇಂಗ್ಲೀಷ್ನಿಂದ ಮಾತ್ರ. ಇಂಗ್ಲೀಷ್ ಅನ್ನೋ ಒಂದು ಬಕಾಸುರ ಕನ್ನಡವನ್ನು ಮಾತ್ರ ಅಲ್ಲ, ಇತರ ಎಲ್ಲ ಭಾಷೆಗಳನ್ನು ನುಂಗಿ ಹಾಕ್ತಾ ಇದ್ದಾನೆ. ಎಲ್ಲ ಸಂಸ್ಕೃತಿಗಳನ್ನು ಆರಾಮವಾಗಿ ನುಂಗಿ ಜೀರ್ಣ ಮಾಡ್ಕೊಳ್ತಿದ್ದಾನೆ. ಇಂಥ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ಒಂದು ಕಷ್ಟವಾದ ಪ್ರಶ್ನೆ ಮೂಡುತ್ತೆ. ದೊಡ್ಡ ದೊಡ್ಡ ಸಮ್ಮೇಳನಗಳು ಇದಕ್ಕೆ ಪರಿಹಾರ ಅಲ್ಲ. ಅಂದರೆ ಕಾನ್ಫರೆನ್ಸನ್ನು ಮಾಡಿ ಕನ್ನಡವನ್ನು ಉಳಿಸ್ಕೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಕನ್ನಡವನ್ನು ರಚನಾತ್ಮಕವಾಗಿ ಉಳಿಸಿ ಬೆಳೆಸುವಂಥ ಕೆಲಸವಾಗಬೇಕು. ವಿಜ್ಞಾನ ತಂತ್ರಜ್ಞಾನಗಳ ಮೂಲಕ ಕನ್ನಡವನ್ನು ಕಣ್ಣಿನ ಮೂಲಕ ನೋಡುವಂಥ ಪ್ರಯತ್ನವಾಗಬೇಕು. ಒಂದು ಸಮಾಧಾನವಾದ ಸಂಗತಿ ಅಂದರೆ ಇಂತಹ ಪ್ರಯತ್ನಗಳು ಅಲ್ಲಲ್ಲಿ ನಡೀತಾ ಇದೆ. ಇದಕ್ಕೆ ಎಕ್ಸಾಂಪಲ್ ತಗೊಳ್ಳೋದಾದರೆ ಅಮೇರಿಕದಲ್ಲಿ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಬರೆದಂಥ ಉಪಯುಕ್ತವಾದಂಥ ಸಾಫ್ಟ್ವೇರನ್ನು ಶೇಷಾದ್ರಿ ವಾಸು ಅವರು ರೂಪಿಸಿದ್ದಾರೆ. ಅಷ್ಟೇ ಅಲ್ಲದೆ ತುಮಕೂರಿನಂತಹ ಜಿಲ್ಲೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತಂತಹ ಹರೀಶ್ ಅವರು ಸಹ ಕನ್ನಡದ ಮೂಲಕ ಗಣಕ ಲೋಕವನ್ನು ಸಾಮಾನ್ಯ ಜನರಿಗೆ ತಲುಪಿಸಿದ್ದಾರೆ. ಇವರ ಪ್ರಯತ್ನದಿಂದ ಫೋಟೋಶಾಪ್, ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಕಂಪ್ಯೂಟರ್ ಹಾರ್ಡ್ವೇರ್ ಇದನ್ನೆಲ್ಲ ಕನ್ನಡ ಬಲ್ಲವರು ಸಹ ಕಲಿಯೋದಕ್ಕೆ ಸಾಧ್ಯ ಆಗಿದೆ. ಇಂದು ಕಂಪ್ಯೂಟರಲ್ಲಿ ತುಂಬ ಬದಲಾವಣೆಯನ್ನು ಇವರು ಮಾಡಿದ್ದಾರೆ. ಕನ್ನಡವನ್ನು ಗಣಕದಲ್ಲಿ ಅಂದರೆ ಕಂಪ್ಯೂಟರಲ್ಲಿ ನಾವು ನೋಡ್ಬೋದು, ಚಿತ್ರಗಳನ್ನು ನೋಡಿ ಕನ್ನಡವನ್ನು ಕಲಿಬೋದು. ಇದಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿರೋದು ನಮ್ಮ ಬಾಗೂರು ಮಾರ್ಕಂಡಯ್ಯನವರು. ಇವರ ಚುಕ್ಕೆ ಮತ್ತು ರೇಖೆಗಳು ಕನ್ನಡಿಗರಿಗೆ ಎಲ್ಲರಿಗೂ ಚಿರಪರಿಚಿತ. ಶಿಶುಗೀತೆಗಳು ಅಂದರೆ ಮಕ್ಕಳಿಗೋಸ್ಕರನೇ ಎಷ್ಟೊಂದು ಗೀತೆಗಳನ್ನು ಬರೆದಿದ್ದಾರೆ. ಜೊತೆಗೆ ಭಾವಗೀತೆಗಳು, ಚಿತ್ರಕಲೆ, ಗೆರೆಗಳಲ್ಲಿ ಭಾವಗೀತೆಗಳು, ಹೀಗೆ ಮಾರ್ಕಂಡಯ್ಯನವರ ಆಸಕ್ತಿಯನ್ನು ಇಷ್ಟೇ ಅಂತ ಗುರುತಿಸೋದು ಕಷ್ಟ ಆಗುತ್ತೆ. ಅವರು ರೂಪಿಸಿರುವಂಥ ಕನ್ನಡ ಸೌರಭ ಅನ್ನುವ ಒಂದು ಸಾಫ್ಟ್ವೇರ್ ತಂತ್ರಾಂಶ ಕನ್ನಡ ಕಲಿಕೆಯ ಹಾದಿಯನ್ನು ಅತ್ಯಾಧುನಿಕ ನಂತರ ದಿನಗಳಲ್ಲಿ ಇಂಗ್ಲೀಷ್ ಸೇರಿದಂತೆ ಇತರ ಭಾಷೆಗಳಲ್ಲೂ ಇದರ ಒಂದು ಪ್ರಯೋಗ ಆಗಿರಬಹುದು. ಆದರೆ ನೆನಪಿಟ್ಕೊಳ್ಳಿ, ಕನ್ನಡದಲ್ಲಿ ಇದೇ ಫಸ್ಟ್ ಒನ್. ತುಂಬ ಮಹತ್ವವಾದದ್ದು. ಸರ್ಕಾರ, ವಿಶ್ವವಿದ್ಯಾಲಯಗಳು, ಸಾಹಿತ್ಯ ಪರಿಷತ್ತು ಮಾಡಬೇಕಾದ ಕೆಲಸವನ್ನು ಬಾಗೂರವರು ಮಾಡಿ ಮುಗಿಸಿದ್ದಾರೆ. ಆಟದ ಮೂಲಕ ಕನ್ನಡವನ್ನು ಕಲಿಸುವಂಥ ಕನ್ನಡ ಸೌರಭ ತಂತ್ರಾಂಶ ಅಂದರೆ ಈ ಸಾಫ್ಟ್ವೇರನ್ನು ಮಾಡಲಿಕ್ಕೆ ಸುಮಾರು 8 ವರ್ಷಗಳ ಶ್ರಮ ಇದಕ್ಕಿದೆ. ಕನ್ನಡ ನಾಡಿನ ಕಂದಮ್ಮಗಳಿಗೆ ಆಟಕ್ಕೆ ಆಟನೂ ಆಯಿತು, ಜೊತೆಗೆ ಕನ್ನಡವನ್ನು ತುಂಬ ಈಸಿಯಾಗಿ ಕಲಿಯೋದಕ್ಕೆ ಸಾಧ್ಯ ಆಯಿತು. ಇಂಥ ಸಾಫ್ಟ್ವೇರನ್ನು ಕಂಡು ಬೆರಗಾದಂತಹ ನಮ್ಮ ಹಿರಿಯ ಕವಿ KS ನಿಸಾರ್ ಅಹಮದ್ ಶರವೇಗದಲ್ಲಿ ಸಾಗುತ್ತಿರುವ ನಮ್ಮ ಜೀವನದಲ್ಲಿ ಕನ್ನಡವನ್ನು ಕಲಿಯೋದಕ್ಕೆ ಈ ಸಾಫ್ಟ್ವೇರು
ತುಂಬಾ ಸಹಾಯ ಮಾಡಿದೆ. ಕನ್ನಡದಲ್ಲಿ ಬಳಸಿ ದೃಶ್ಯಗಳನ್ನು ಅಂದರೆ ಪಿಕ್ಚರನ್ನು ನೋಡುವ ಮೂಲಕ ಕನ್ನಡವನ್ನು ಕಲಿಯುವಂಥ ವಿಧಾನ ತುಂಬಾ ಚೆನ್ನಾಗಿದೆ. ಈ ವಿಧಾನ ಕನ್ನಡದಲ್ಲಿ ಮೊಟ್ಟ ಮೊದಲ ಪ್ರಯೋಗ ಅಂತ ತುಂಬ ಖುಷಿಯಿಂದ ಹೇಳ್ಕೊಂಡಿದ್ದಾರೆ. ಕನ್ನಡ ಸೌರಭ ಅಂದರೆ ಏನು ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ನಮ್ಮೆಲ್ಲರಿಗೂ ಕನ್ನಡದ ಉಚ್ಚಾರಣೆ ಅನ್ನೋ ಒಂದು ಸಮಸ್ಯೆ ಬಾಲ್ಯದಿಂದಲೇ ಶುರುವಾಗುತ್ತೆ. ಹಾಗಾಗಿ ಬಾಲ್ಯದಲ್ಲಿ ನಮಗೆ ಸರಿಯಾದ ರೀತಿಯ ಶಿಕ್ಷಣ ಸಿಕ್ಕರೆ ನಾವು ಕನ್ನಡ ಕಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಒಂದು ವೇಳೆ ಸಿಗದೇ ಇದ್ದಾಗ ಏನು ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರನೇ ಕನ್ನಡ ಸೌರಭ ಅನ್ನೋ ಒಂದು ಸಾಫ್ಟ್ವೇರ್. ಈ ತಂತ್ರಾಂಶದ ಮುಖಪುಟದಲ್ಲಿ 50 ವಿಭಾಗಗಳಿವೆ. ಉದಾಹರಣೆಗೆ ಅಕ್ಷರ ಪರಿಚಯ, ಅಕ್ಷರ ಉಚ್ಚಾರಣೆ, ಬರೆಯುವಂಥ ರೀತಿ, ಅಂಕಿಗಳು ಅಂದರೆ ನಂಬರ್ಸ್, ಕಾಗುಣಿತ, ಸಂಯುಕ್ತಾಕ್ಷರ, ಪದ, ವಾಕ್ಯಗಳ ರಚನೆ ಯಾವ ರೀತಿ ಮಾಡ್ಬೋದು ಎಲ್ಲವನ್ನು ಈ ತಂತ್ರಾಂಶದ ಮೂಲಕ ಮಕ್ಕಳು ತುಂಬ ಸುಲಭವಾಗಿ ಕಲಿಬಹುದು. ಇದಕ್ಕೆ ಒಂದು ಎಕ್ಸಾಂಪಲನ್ನು ನೋಡೋದಾದರೆ, ಆ ಅಕ್ಷರದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಅಕ್ಷರ ಗಣಕದ ಅಂದರೆ ಕಂಪ್ಯೂಟರ್ ಪರದೆಯ ಮೇಲೆ ಮೂಡಿಬರುತ್ತೆ. ಅಂದರೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ದೊಡ್ಡದಾಗಿ ಕಾಣಿಸುತ್ತೆ. ಮಗು ಎಷ್ಟು ಸಲ ಕ್ಲಿಕ್ ಮಾಡಿದ್ರೂ ಆ ಅಕ್ಷರವನ್ನು ನೋಡಬಹುದು. ಇದರಿಂದ ಮಕ್ಕಳು ಕಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಅಕ್ಷರವನ್ನು ಬರೆಯುವಂಥ ವಿಧಾನವನ್ನು ಆ್ಯನಿಮೇಷನ್ ಮೂಲಕ ತೋರಿಸಲಾಗಿದೆ. ಇದರಿಂದ ಮಕ್ಕಳಿಗೆ ನೋಡಿ ಕೇಳಿ ಕಲಿಯೋದಕ್ಕೆ ತುಂಬ ಈಸಿಯಾಗಿದೆ. ಬಾಗೂರು ಸ್ವತಃ ಕವಿಗಳಾಗಿರೋ ಕಾರಣ ಒಂದೊಂದು ಅಕ್ಷರಕ್ಕೂ ಮತ್ತು ಅಂಕಿಗಳಿಗೂ ಅಂದರೆ ನಂಬರ್ಸ್ಗೂ ಸಹ ಒಂದೊಂದು ಅನಿಗಮನವನ್ನು ಬರೆದಿದ್ದಾರೆ. ಅಂದರೆ ಪದ್ಯವನ್ನು ಬರೆದಿದ್ದಾರೆ. ಆ ಪದ್ಯಗಳನ್ನು ಮಕ್ಕಳು ಕೇಳಿಸ್ಕೊಂಡು ನೋಡಿ ಅರ್ಥ ಮಾಡಿಕೊಂಡು ತುಂಬ ಈಸಿಯಾಗಿ ಕನ್ನಡವನ್ನು ಕಲಿಬೋದು. ನಾಮಪದ, ಸರ್ವನಾಮ, ವಚನ, ಸಂಖ್ಯೆ, ಲಿಂಗ ಸೇರಿದಂತೆ ಪ್ರಾಥಮಿಕ ವ್ಯಾಕರಣವನ್ನು ಆಟದ ಮೂಲಕವೇ ಮಕ್ಕಳು ಕಲಿಯುತ್ತಾರೆ. ಸಾಹಿತ್ಯ, ಸಂಗೀತ, ಚಿತ್ರಕಲೆ ಮೂಲಕ ಕನ್ನಡವನ್ನು ತುಂಬ ಈಸಿಯಾಗಿ ಕಲಿಸ್ಕೊಡ್ತಿದ್ದಾರೆ. ಇದರ ಜೊತೆಯಲ್ಲಿ ಸಾಕು ಪ್ರಾಣಿಗಳು, ಕಾಡು ಪ್ರಾಣಿಗಳು, ಜಲಚರ, ಪಕ್ಷಿಗಳು, ಹೂವು, ಹಣ್ಣು, ತರಕಾರಿ, ವಾಹನಗಳು, ಆಹಾರ, ಉಡುಪು, ಅಂಗಾಂಗ, ದಿನಬಳಕೆ ವಸ್ತುಗಳು ಹೀಗೆ ಎಲ್ಲವನ್ನು ಸಹ ಕನ್ನಡದ ಮೂಲಕ ಮಕ್ಕಳು ಗ್ರಹಿಸುವಂತೆ ಮಾಡಿದ್ದಾರೆ. ಇಂಥ ತಂತ್ರಾಂಶದ 5 ಸಿಡಿಗಳನ್ನು ಜನರಿಗೆ ಈಸಿಯಾಗಿ ಎಲ್ಲ ಕಡೆ ದೊರಕುವಂತೆ ಮಾಡಿದ್ದಾರೆ. 1ರಿಂದ 10ನೇ ತರಗತಿವರೆಗಿನ ಶಾಲಾ ಪಠ್ಯ ಪುಸ್ತಕ ರಚನಾ ಸಮಿತಿಯಲ್ಲಿ ಇವರು ಸಹ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಕನ್ನಡವನ್ನು ಕಲಿಸುವುದರಲ್ಲಿ ಹೊಸ ವಿಧಾನವನ್ನು ತರಬೇಕು ಅನ್ನೋ ಒಂದು ಆಸಕ್ತಿ ತುಂಬಾ ಕಾಡ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಇವರು ಮಾಡಿದಂಥ ಹೊಸ ಪ್ರಯೋಗ ಅಂದರೆ ಚಿಣ್ಣರ ಚಿಲಿಪಿಲಿ ಪುಸ್ತಕವನ್ನು ತರ್ತಾರೆ. ಅದಾದಮೇಲೆ ಕಂಪ್ಯೂಟರ್ ಬರುತ್ತೆ. ತಮ್ಮ ಕನಸನ್ನು ಮತ್ತಷ್ಟು ವಿಸ್ತಾರ ಮಾಡಿದಂಥ ಇವರು ಈ ರೀತಿಯ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕನ್ನಡವನ್ನು ಹೊಸ ರೀತಿಯಲ್ಲಿ ಕಲಿಸೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಬಂದಂತಹ ರೂಪುಗೊಂಡಂಥದ್ದೇ ಸಾಫ್ಟ್ವೇರ್ ಆದಂತಹ ಕನ್ನಡ ಸೌರಭ. ಆಸಕ್ತಿಯಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕಂಪ್ಯೂಟರನ್ನು ಕಲಿತಾರೆ. ಇವರು 8 ವರ್ಷಗಳ ಹಿಂದೆ ಕಂಡಂಥ ಕನಸನ್ನು ನನಸು ಮಾಡ್ಕೊಳ್ತಾರೆ. ಇದಕ್ಕೆ BV ಶ್ರೀನಿವಾಸ್ ಅವರ ಸಂಗೀತ ಇದೆ ಮತ್ತು ಶಮಿತಾ ಮಲ್ನಾಡ್ ಅವರ ಗಾಯನವಿದೆ. ಇವರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಯೂನಿಕೋಡಲ್ಲಿ ಕನ್ನಡಕ್ಕೆ ಒಳ್ಳೆ ಫಾಂಟ್ಗಳಿಲ್ಲ. ಹೀಗಾಗಿ ಸುಂದರವಾದ ಕನ್ನಡ ಫಾಂಟನ್ನು ತಯಾರು ಮಾಡಬೇಕು ಅನ್ನೋದು ಇವರ ಒಂದು ಕನಸಾಗತ್ತೆ. ಕನ್ನಡ ಸೌರಭ ಮಕ್ಕಳಿಗಾಯಿತು, ದೊಡ್ಡವರಿಗೆ ಅನ್ನುವ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಜೊತೆಗೆ ಕನ್ನಡ ಬಾರದಂಥ ಹೊರನಾಡಿನ ಜನರಿಗೆ ಕನ್ನಡವನ್ನು ಸುಲಭವಾಗಿ ಕಲಿಸೋದಕ್ಕೆ ಈ ಒಂದು ಸಾಫ್ಟ್ವೇರನ್ನು ರೂಪಿಸಬೇಕು ಅನ್ನೋದು ಇವರ ಮತ್ತೊಂದು ಕನಸಾಗುತ್ತೆ. ಜೊತೆಗೆ ಮಕ್ಕಳಿಗೆ ಕವಿತೆ, ಕತೆಗಳನ್ನು ಅನಿಮೇಷನ್ ಮೂಲಕ ನೋಡಿಸಿ ಇನ್ನಷ್ಟು ಈಸಿಯಾಗಿ ಕಲಿಯೋದಕ್ಕೆ ಸಹಾಯವನ್ನು ಮಾಡ್ತಾರೆ. ನಂತರ ಗೆರೆ, ಚುಕ್ಕೆ, ಕಾವ್ಯ ಮಾತನಾಡುವ ರೇಖೆಗಳನ್ನು ಬಾಗೂರು ಅವರು ಸರಸರಾ ಎಳೆಬಲ್ಲರು. ತಾಳ್ಮೆಯಿಂದ ಕುಳಿತು ಲಕ್ಷಾಂತರ ಚುಕ್ಕೆಗಳನ್ನು ಸೇರಿಸಿ ಒಂದು ಸುಂದರವಾದ ಚಿತ್ರವನ್ನು ಬಿಡಿಸುವಂತಹ ಕಲೆಗಾರಿಕೆ ಇವರಲ್ಲಿದೆ.
ನೀಲ ಬನಕೆ ನೂಲ ಏಣಿ ಕಣ್ಣಂಚಲ್ಲಿ ಬಿಗಿದೆಯ, ನೀಲ ಮೇಘ ಶ್ಯಾಮನನ್ನು ಮಧುಮಂಚಕ್ಕೆ ಕರೆದೆಯ. ಇಂಥ ಚಿತ್ತಾಕರ್ಷಕ ಕವಿತೆಯನ್ನು ಇವರು ಬರೆಯೋದಕ್ಕೆ ಸಾಧ್ಯ ಇದೆ. ಹಾಗೆ ಚುಕ್ಕು ಚುಕ್ಕು ರೈಲು, ಚಿಣ್ಣರ ಚಿಲಿಪಿಲಿ, ಬಣ್ಣದ ಹಂಗಿ, ಚೀವ್ ಚೀವ್ ಗುಬ್ಬಿ, ಕಡಲೆ ಮಿಠಾಯಿ, ಕುಹು ಕುಹು ಕೋಗಿಲೆ ಎಂಬ 21 ಶಿಶುಕಾವ್ಯ ಅಂದರೆ ಮಕ್ಕಳಿಗೋಸ್ಕರನೇ ಬರೆದಿರುವಂಥ ಕವಿತೆಗಳು. ತಾರದ ಅಡಿಕೆ, ಹಸಿ ಕ್ಯಾನ್ವಸ್, ಕಾರೆ ಮುಳ್ಳು, ಕಾವ್ಯ ಕನ್ನಿಕೆ ಹೀಗೆ ಅನೇಕ 17 ಭಾವಗೀತೆಗಳ ಸಂಕಲನ. ನೀವು ಕಲಾವಿದರಾಗಬೇಕೆ? ಚುಕ್ಕಿ ಚಿತ್ರ ನೀವು ರಚಿಸಬೇಕೆ? ರೇಖೆಗಳು, ಚಿತ್ರಗಳು ಮಾತನಾಡುತ್ತವೆ ಎಂಬ ಚಿತ್ರಕಲೆಯ 7 ಪುಸ್ತಕಗಳು ಸೇರಿದಂತೆ ಸುಮಾರು 40 ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಕನ್ನಡ ಸೌರಭದಲ್ಲಿ ರಾಧೆ ಒಲುಮೆಯ ಕೊಳಲು, ಚುಕ್ಕು ಚುಕ್ಕು ರೈಲು, ಲಾಲಿ ಹಾಡುಗಳು ಹೀಗೆ ಸುಮಾರು 12 CD ಧ್ವನಿ ಸುರುಳಿಗಳನ್ನು ಹೊರತಂದಿದ್ದಾರೆ ಬಾಗೂರು ಅವರು. ಧ್ವನಿ ಸುರುಳಿ ಅಂದರೆ ಆಡಿಯೋ ಕ್ಯಾಸೆಟ್. ಇಷ್ಟು ಈ ಒಂದು ಲೆಸನ್ನಿನ ಸಾರಾಂಶವಾಗಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.